ಸುಸ್ವಾಗತ. 7ನೇ ವಸಂತ ಸಾಹಿತ್ಯೋತ್ಸವ ಕನ್ನಡ ಸಾಹಿತ್ಯ ರಂಗದಿಂದ ಸಂಗಮ ಅವರ ಆಶ್ರಯದಲ್ಲಿ ಸೇಂಟ್ ಲೂಯಿಸ್ ಮಿಸೌರಿಯಲ್ಲಿ ಇದೇ ಬರುವ ಮೇ 30, 31ರಂದು ನಡೆಯಲಿದೆ. ಈ ಬಾರಿಯ ಸಾಹಿತ್ಯೋತ್ಸವದ ಧ್ಯೇಯ ವಾಕ್ಯ ಅನುವಾದ ಸಾಹಿತ್ಯ. ಅನುವಾದ ಸಾಹಿತ್ಯದಲ್ಲಿ ತುಂಬಾ ಹೆಸರುವಾಸಿಯಾಗಿರುವ ಶ್ರೀ ಪ್ರಧಾನ್ ಗುರುದತ್ತ ಅವರು ಭಾರತದಿಂದ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನ ಅಂದಮೇಲೆ ಸಾಹಿತ್ಯ ಗೋಷ್ಠಿ ಇಲ್ಲದೆ ಇದ್ರೆ ಹೇಗೆ ಅಲ್ವಾ? ನನಗೆ ಗೊತ್ತು, ನೀವೆಲ್ಲರೂ ನಿಮ್ಮದೇ ಆದ ಒಂದು ನಿರೀಕ್ಷೆಯಲ್ಲಿ ನಿಮ್ಮ ಕವನಗಳನ್ನು ಬರಹಗಳನ್ನು ಬರ್ಕೊಂಡಿರ್ತೀರ. ಆದರೆ ಅದನ್ನು ಯಾರೆದ್ರಿಗೂ ಓದಿರಲ್ಲ. ಯಾರಾದರೂ ಅದನ್ನು ಓದಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನುವ ಸಂಶಯ ಕೂಡ ಕೆಲವರಲ್ಲಿದೆ. ಆದರೆ ಇದೊಂದು ಸಾಹಿತ್ಯದ ಸೃಜನಶೀಲ ಬಳಗ. ಚಿಕ್ಕದಾದ ನಮ್ಮ ಸಾಹಿತ್ಯದ ಕನ್ನಡದ ಓದುಗರು ಅಲ್ಲಿ ನಿಮ್ಮ ಶ್ರೋತೃಗಳು. ಹಾಗಾಗಿ ನೀವು ಯಾವುದೇ ಸಂಶಯವಿಲ್ಲದೆ ನಿರ್ಭೀಡೆಯಿಂದ ನಿಮ್ಮ ಕವನಗಳನ್ನಾಗಲಿ ಬರಹಗಳನ್ನಾಗಲಿ ನಮ್ಮ ಗೋಷ್ಠಿಯಲ್ಲಿ ಓದ್ಬೋದು. ಅದು ಅನುವಾದ ಸಾಹಿತ್ಯ ಆಗಿದ್ದಲ್ಲಿ ಹೆಚ್ಚಿನ ಆದ್ಯತೆ. ಯಾಕೆಂದರೆ ಈ ಬಾರಿ ಈ ಮೊದಲೇ ಹೇಳಿದಂತೆ ಸಾಹಿತ್ಯ ಸಮ್ಮೇಳನ ಅನುವಾದ ಸಾಹಿತ್ಯದ ಬಗ್ಗೆ ಒತ್ತು ನೀಡ್ತಾ ಇದೆ. ನಿಮ್ಮ ಬರಹ ಅನುವಾದ ಕವಿತೆ ಆಗಿದ್ದರೆ ನಿಮ್ಮ ಮೂಲ ಕವಿತೆ ಮತ್ತು ಅನುವಾದಿತ ಕವಿತೆ ಓದಲಿಕ್ಕೆ 8 ನಿಮಿಷದ ಕಾಲಾವಕಾಶ ಇದೆ. ನಿಮ್ಮದೇ ಸ್ವಂತ ಕವಿತೆ ಆಗಿದ್ದಲ್ಲಿ 4 ನಿಮಿಷಗಳ ಕಾಲಾವಕಾಶ ಅಥವಾ 5 ನಿಮಿಷಗಳವರೆಗೆ ಕವಿತೆ ಓದ್ಬೋದು. ಹಾಗೂ ಬರಹವಾಗಿದ್ದಲ್ಲಿ, ಅದು ಅನುವಾದಿತ ಬರಹವಾಗಿದ್ದಲ್ಲಿ ಮೂಲ ಬರಹದ ಬಗ್ಗೆ ಒಂದು ಮುಖ್ಯ ಸಾರಾಂಶ ಹೇಳಿಬಿಟ್ಟು ನಿಮ್ಮ ಅನುವಾದಿತ ಬರಹವನ್ನು ಓದ್ಬೋದು. ಅದಕ್ಕೆ 8 ನಿಮಿಷಗಳ ಕಾಲಾವಕಾಶ. ನಿಮ್ಮದೇ ಮೂಲ ಬರಹ ನಿಮ್ಮದೇ ಆಗಿದ್ದಲ್ಲಿ ಅದಕ್ಕೆ 7ರಿಂದ 8 ನಿಮಿಷಗಳ ಕಾಲಾವಕಾಶ ಇದೆ. ಸೊ ತಡ ಮಾಡಬೇಡಿ. ಸಾಹಿತ್ಯ ಸಮ್ಮೇಳನಕ್ಕೆ ಹಿಂದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ನೋಂದಾವಣೆ ಈಗಾಗಲೇ ಸಂಗಮದವರ ವೆಬ್ಸೈಟ್ನಲ್ಲಿ ನೋಡ್ಕೊಳ್ಬೋದು. ಸೇಂಟ್ ಲೂಯಿಸ್ನಲ್ಲಿ ಮೇ 30, 31 ಸಾಹಿತ್ಯಗೋಷ್ಠಿಗೆ ಬರ್ತಿರಲ್ಲ, ಮಿಂಚಂಚೆಗೆ ನಿಮ್ಮ ನೋಂದಾವಣೆಯನ್ನು ಕಳಿಸಲು ಮರಿಬೇಡಿ. ಸಾಹಿತ್ಯಗೋಷ್ಠಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ.